ನಮಸ್ಕಾರ. ವಿಡಿಯೋ ನೋಡೋಕೆ ಬಂದರೆ ಎಲ್ಲರಿಗೂ ಸುಸ್ವಾಗತ ಅಂತ ಹೇಳ್ತಾ ಇವತ್ತಿನ ವಿಚಾರ ಏನಪ್ಪ ಅಂದರೆ ಕಾರ್ಮಿಕ ರಾಜ್ಯ ವಿಮಾ ನಿಗಮ ಅಂದರೆ ಕಾರ್ಮಿಕ ಮತ್ತು ಉದ್ಯೋಗ ಸಚಿವಾಲಯ ಭಾರತ ಸರ್ಕಾರದಲ್ಲಿ ಇದೀಗ ಹುದ್ದೆಗಳು ಖಾಲಿ ಇದ್ದು ಎಂಪ್ಲಾಯೀಸ್ ಸ್ಟೇಟ್ ಇನ್ಶೂರೆನ್ಸ್ ಕಾರ್ಪೊರೇಷನ್ನಲ್ಲಿ ಈ ಹುದ್ದೆಗಳು ಖಾಲಿ ಇರ್ತವೆ. ಇನ್ನು ಈ ನೋಟಿಫಿಕೇಷನನ್ನು ಮಾರ್ಚ್ 29ನೇ ತಾರೀಕು ಹೊರಡಿಸಲಾಗಿದ್ದು ಇದು ವಾಕ್ ಇನ್ ಇಂಟರ್ವ್ಯೂ ಹುದ್ದೆಗಳಾಗಿರ್ತವೆ. ಇನ್ನು ಹುದ್ದೆಗಳು ಬಂದು ಪ್ರೊಫೆಸರ್, ಅಸೋಸಿಯೇಟ್ ಪ್ರೊಫೆಸರ್ ಮತ್ತು ಅಸಿಸ್ಟೆಂಟ್ ಪ್ರೊಫೆಸರ್ನ ಹುದ್ದೆಗಳು ಖಾಲಿ ಇದ್ದು ಇದು ಕಾಂಟ್ರಾಕ್ಟ್ ಬೇಸಿಸ್ನಲ್ಲಿ ಇದ್ದು ಒನ್ ಇಯರ್ನ ಕಾಂಟ್ರಾಕ್ಟ್ ಬೇಸಿಸ್ ಇರುತ್ತದೆ. ಹಾಗೆ ಎಕ್ಸ್ಟೆಂಡಬಲ್ ಕೂಡ 3 ಇಯರ್ಸ್ವರೆಗೂ ನಿಮಗೆ ಎಕ್ಸ್ಪೆಂಡ್ ಕೂಡ ಆಗುತ್ತೆ. ESI ಮೆಡಿಕಲ್ ಕಾಲೇಜ್ ಹಾಸ್ಪಿಟಲ್ ಆ್ಯಂಡ್ ಕಲಬುರಗಿಯಲ್ಲಿ ಇದೀಗ ಹುದ್ದೆಗಳು ಖಾಲಿ ಇರ್ತವೆ. ಈ ಹುದ್ದೆಗೆ ಆಯ್ಕೆಯಾಗಲು ಡಾಕ್ಯುಮೆಂಟ್ ವೆರಿಫಿಕೇಷನ್ ಮತ್ತು ಇಂಟರ್ವ್ಯೂ ಎರಡೂ ಇರುತ್ತೆ. ಏಪ್ರಿಲ್ 8ನೇ ತಾರೀಕು ಡಾಕ್ಯುಮೆಂಟ್ ವೆರಿಫಿಕೇಷನ್ ಮತ್ತು ಇಂಟರ್ವ್ಯೂ ಇರುತ್ತೆ. ಇನ್ನು ಯಾವ ಹುದ್ದೆ ಅಂತ ನೋಡೋದಾದರೆ ಪ್ರೊಫೆಸರ್ನ ಹುದ್ದೆಯಲ್ಲಿ ಡಿಪಾರ್ಟ್ಮೆಂಟ್ ಬಂದು ಬಯೋಕೆಮಿಸ್ಟ್ರಿ, ಫಾರೆನ್ಸಿಕ್ ಮೆಡಿಸಿನ್, ಡೆರ್ಮಕಾಲಜಿ, ರೇಡಿಯೋ ಡಯಾಗ್ನೋಸಿಸ್, ಫಿಸಿಯೋಥೆರಪಿ ಮತ್ತು ಫಿಸಿಕಲ್ ಮೆಡಿಸಿನ್ ಆ್ಯಂಡ್ ರಿಹ್ಯಾಬಿಲಿಟೇಷನ್ನಲ್ಲಿ ಎಲ್ಲ ಡಿಪಾರ್ಟ್ಮೆಂಟ್ನಲ್ಲೂ ಒಂದೊಂದು ಹುದ್ದೆಗಳು ಖಾಲಿದ್ದು ಒಟ್ಟು 6 ಹುದ್ದೆಗಳು ಖಾಲಿ ಇರ್ತವೆ. ಇನ್ನು ರಿಸರ್ವೇಷನ್ ಕ್ಯಾಟಗರಿಯಲ್ಲಿ ಈ ಡಿಪಾರ್ಟ್ಮೆಂಟಲ್ಲಿ UR, OBC, ST ಅಭ್ಯರ್ಥಿಗಳು ಬರ್ತಾಯಿದ್ದು ಕ್ವಾಲಿಫಿಕೇಷನ್ ಬಂದು ಆ್ಯಸ್ ಪರ್ NMC ನಾರ್ಮಲ್ ಆ್ಯಂಡ್ ಲೆಸ್ ದೆನ್ 16 ಇಯರ್ಸ್ ಕೆಳಗಡೆ ಅದಕ್ಕಿಂತ ಕಡಿಮೆ ಇರುವಂಥ ಅಭ್ಯರ್ಥಿಗಳು ಅರ್ಜಿಯನ್ನು ಸಲ್ಲಿಸ್ಬೋದಾಗಿರುತ್ತೆ. ಇನ್ನು ಎರಡನೇ ಡಿಪಾರ್ಟ್ಮೆಂಟ್ ಆದ ಅಸೋಸಿಯೇಟ್ ಪ್ರೊಫೆಸರ್ನ ಹುದ್ದೆಗಳು ಖಾಲಿ ಇದ್ದು ಇದರಲ್ಲಿ ಬಯೋಕೆಮಿಸ್ಟ್ರಿ, ಪೆಡಿಟ್ರಿಕ್ಸ್, ಫಿಸಿಯೋಥೆರಪಿ, ಜನರಲ್ ಸರ್ಜರಿ, ಆರ್ಥೋಪೆಡಿಕ್ಸ್, ಆಟೋನಾಲಜಿ ಮತ್ತು ಆಪ್ಟಾಲಮಜಿ ಎಲ್ಲಿ ಒಟ್ಟು 10 ಡಿಪಾರ್ಟ್ಮೆಂಟ್ನಲ್ಲಿ ಹುದ್ದೆಗಳು ಖಾಲಿ ಇದ್ದು ಒಟ್ಟು 15 ಹುದ್ದೆಗಳು ಖಾಲಿ ಇರ್ತವೆ. ಇನ್ನು ರಿಸರ್ವೇಷನ್ ಕ್ಯಾಟಗರಿಯಲ್ಲಿ ER, OBC, ST ಅಭ್ಯರ್ಥಿಗಳು ಇದ್ದು ಈ ಹುದ್ದೆಯು ಕೂಡ 69 ವರ್ಷಕ್ಕೆ ಕೆಳಗಡೆ ಇರುವಂಥ ಅಭ್ಯರ್ಥಿಗಳು ಅರ್ಜಿಯನ್ನು ಸಲ್ಲಿಸ್ಬೋದಾಗಿರುತ್ತೆ. ಇನ್ನು ಕೊನೆಯದಾಗಿ ಅಸಿಸ್ಟೆಂಟ್ ಪ್ರೊಫೆಸರ್ನ ಹುದ್ದೆಗಳಿಗೆ ಒಟ್ಟು 9 ಡಿಪಾರ್ಟ್ಮೆಂಟ್ನಲ್ಲಿ ಹುದ್ದೆಗಳು ಖಾಲಿ ಇದ್ದು ಒಟ್ಟು 10 ಹುದ್ದೆಗಳು ಖಾಲಿ ಇರ್ತವೆ. UR, SC, ST ಅಭ್ಯರ್ಥಿಗಳು ರಿಸರ್ವೇಷನ್ ಕ್ಯಾಟಗರಿಯಲ್ಲಿ ಬರ್ತಾಯಿದ್ದು ಈ ಹುದ್ದೆಯು ಕೂಡ 69 ವರ್ಷ ಮ್ಯಾಕ್ಸಿಮಮ್ ಏಜ್ ಲಿಮಿಟ್ ಆಗಿರುತ್ತೆ. ಹಾಗೆ ಈ ರಿಸರ್ವೇಷನ್ ಕ್ಯಾಟಗರಿಯಲ್ಲಿ PWBD ಕ್ಯಾಟಗರಿ ಅಭ್ಯರ್ಥಿಗಳು ಬರ್ತಾಯಿದ್ದು ಅಂಥ ಅಭ್ಯರ್ಥಿಗಳು ಕೂಡ ಅರ್ಜಿಗಳನ್ನು ಸಲ್ಲಿಸ್ಬೋದಾಗಿರುತ್ತೆ. ಈ ನೋಟಿಫಿಕೇಷನನ್ನು ಹೊರಡಿಸಲಾದ ದಿನದಿಂದ 44 ದಿನದೊಳಗಡೆ ಈ ಹುದ್ದೆಗೆ ಅಪಾಯಿಂಟ್ಮೆಂಟ್ ಮಾಡ್ಕೋತಾರೆ. ಹಾಗೆ ಈ ಹುದ್ದೆಗೆ OBC, SC, ST, EWS, PWBD ಅಭ್ಯರ್ಥಿಗಳು ಕೂಡ ಅಪ್ಲೈ ಮಾಡ್ಬೋದಾಗಿದ್ದು ಹಾಗೆ ಗೌರ್ಮೆಂಟ್ ಎಂಪ್ಲಾಯೀಸ್ ಕೂಡ ಅಭ್ಯರ್ಥಿಗಳು ಕೂಡ ಅಪ್ಲೈ ಮಾಡ್ಬೋದಾಗಿರುತ್ತೆ. ಇನ್ನು ಟ್ರೈನಿಂಗ್ ಬಂದು ನಿಮಗೆ 5ನೇ ತಿಂಗಳು 30ನೇ ತಾರೀಕುವರೆಗೂ ನಿಮಗೆ ಟ್ರೈನಿಂಗ್ ಇರುತ್ತೆ. ಇನ್ನು ಈ ಹುದ್ದೆಗೆ ನೀವು ಆಯ್ಕೆ ಆದರೆ ಅಂತಂದರೆ ಕಾಂಟ್ರಾಕ್ಟಲ್ ಫ್ಯಾಕಲ್ಟಿ ಅಭ್ಯರ್ಥಿಗಳಿಗೆ ಪ್ರೊಫೆಸರ್ನ ಹುದ್ದೆ ಆದರೆ 7,38,000 ಇರುತ್ತೆ. ಅಸೋಸಿಯೇಟ್ ಪ್ರೊಫೆಸರ್ನ ಹುದ್ದೆಗೆ 1,88,058 ಅಸಿಸ್ಟೆಂಟ್ ಪ್ರೊಫೆಸರ್ನ ಹುದ್ದೆಗೆ 1,36,000 ನಿಮಗೆ ಬೇಸಿಕ್ ಪೇಮೆಂಟ್ ಇದಾಗಿರುತ್ತೆ. ಇದರ ಜೊತೆಗೆ ಪ್ಲಸ್ DA ಅಲವೆನ್ಸಸ್ ಕೂಡ ಇರುತ್ತೆ.
ಪ್ಲಸ್ ನೀವು ಅಪ್ಲೈ ಮಾಡ್ತಿರೋಂಥ ಅಭ್ಯರ್ಥಿಗಳಿಗೆ ಎಕ್ಸ್ಪೀರಿಯೆನ್ಸ್ ಕೂಡ ಅಗತ್ಯ ಇದ್ದು ಅಸಿಸ್ಟೆಂಟ್ ಪ್ರೊಫೆಸರ್ನ ಹುದ್ದೆಗೆ ಪೇಯಬಲ್ ಒಂದು 1.2 ಲ್ಯಾಕ್ವರೆಗೂ ನಿಮಗೆ ಪೇಬಲ್ ಇದ್ದು ಇದು ಪಿ ಜಿ ಅಭ್ಯರ್ಥಿಗಳಿಗಾಗಿರುತ್ತೆ. ಇನ್ನು ಎಕ್ಸ್ಪೀರಿಯೆನ್ಸ್ ಇರೋವಂಥ 3 ಇಯರ್ಸ್ ಎಕ್ಸ್ಪೀರಿಯೆನ್ಸ್ ಕೂಡ ಕೇಳ್ತಾ ಇದ್ದು ಎಕ್ಸ್ಪೀರಿಯೆನ್ಸ್ ಇರೋವಂಥ ಅಭ್ಯರ್ಥಿಗಳಿಗಾದರೆ 1.42 ಲ್ಯಾಕ್ ನಿಮಗೆ 1.42 ಲ್ಯಾಕ್ನವರೆಗೂ ನಿಮಗೆ ಸ್ಯಾಲ್ರಿ ಇರುತ್ತೆ. ಅಸಿಸ್ಟೆಂಟ್ ಪ್ರೊಫೆಸರ್ನ ಹುದ್ದೆಗೆ 6 ಇಯರ್ಸ್ ಎಕ್ಸ್ಪೀರಿಯೆನ್ಸ್ ಕೇಳ್ತಾ ಇದ್ದಾರೆ. ಪ್ರೊಫೆಸರ್ನ ಹುದ್ದೆಗೆ 9 ಇಯರ್ಸ್ ಎಕ್ಸ್ಪೀರಿಯೆನ್ಸ್ ಕೇಳ್ತಾ ಇದ್ದಾರೆ ನಿಮಗೆ. ಇನ್ನು ಮೇಲ್ಗಡೆ ಇಲ್ಲಿ ತಿಳಿಸಿರೋ ಅಲವೆನ್ಸಸ್ ಬಿಟ್ಟು ಬೇರೆ ಇನ್ಯಾವುದೋ ಅಲವೆನ್ಸಸ್ ಸಿಗೋದಿಲ್ಲ ನಿಮಗೆ. ಟಿ ಎ ಎನ್ ಎ ಪಿ ಎಚ್ ಆರ್ ಎ ಯಾವುದೂ ಇರೋದಿಲ್ಲ. ಹಾಗೆ ಅಪ್ಲೈ ಮಾಡ್ತಿರೋಂಥ ಅಭ್ಯರ್ಥಿಗಳು ಈ ಹುದ್ದೆಗೆ ಸ್ಟಾಂಪ್ ಪೇಪರ್ ಫೀಸ್ನ 500 ರೂಪೀಸ್ ಪೇ ಮಾಡಬೇಕಾಗಿರುತ್ತೆ. ಹಾಗೆ ಕ್ಯಾಶ್ ಡೆಪಾಸಿಟ್ ಕೂಡ ಮಾಡಬೇಕಾಗಿದ್ದು ಡೆಪಾಸಿಟ್ ಅಮೌಂಟ್ ಬಂದು 2,38,000, 1,58,000, 1,36,000 ನೀವು ಅಮೌಂಟ್ನ ಪೇ ಮಾಡಬೇಕಾಗಿರುತ್ತೆ. ಇನ್ನು ಈ ಹುದ್ದೆಗೆ ಅಪ್ಲೈ ಮಾಡುವಂಥ ಅಭ್ಯರ್ಥಿಗಳು ಇದು ವಾಕ್-ಇನ್ ಇಂಟರ್ವ್ಯೂ ಆಗಿರೋದ್ರಿಂದ ಆಫ್ಲೈನ್ ಮೂಲಕವೇ ನೀವು ಡೈರೆಕ್ಟಾಗಿ ಹೋಗ್ಬೋದಾಗಿರುತ್ತೆ. ಏಪ್ರಿಲ್ 8ನೇ ತಾರೀಕು ಬೆಳಿಗ್ಗೆ 9 ಗಂಟೆಯಿಂದ 10 ಗಂಟೆ 30 ನಿಮಿಷದೊಳಗಡೆ ನೀವು ಅಲ್ಲಿರಬೇಕಾಗಿದ್ದು 10 ಗಂಟೆ 30 ನಿಮಿಷ ಆದಮೇಲೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಹಾಗೆ ಇಂಟರ್ವ್ಯೂ ಇರುತ್ತೆ. ರಿಲೆವೆಂಟ್ ಡಾಕ್ಯುಮೆಂಟ್ ಬಂದು ನಿಮ್ಮದು ಫೋಟೋಸು ಮತ್ತು ಎಜುಕೇಷನ್ ಮುಗಿಸಿರೋವಂಥದ್ದು ಸರ್ಟಿಫಿಕೇಟ್ ಮತ್ತು ಎಕ್ಸ್ಪೀರಿಯೆನ್ಸ್ ಇರೋವಂಥ ಸರ್ಟಿಫಿಕೇಟ್ ಮತ್ತು ಕ್ಯಾಟ್ ಸರ್ಟಿಫಿಕೇಟ್ನ ಕೂಡ ನೀವು ಕ್ಯಾರಿ ಮಾಡಬೇಕಾಗಿರುತ್ತೆ. ಮತ್ತು ಲಿಸ್ಟ್ ಆಫ್ ಡಾಕ್ಯುಮೆಂಟ್ ಯಾವ್ಯಾವ ಡಾಕ್ಯುಮೆಂಟ್ನ ಬೇಕಾ ಇಂಟರ್ವ್ಯೂಗೆ ಯಾವುದೇ ಡಾಕ್ಯುಮೆಂಟ್ ನೋಡೋದಾದರೆ SLCದು ಮಾರ್ಕ್ಸ್ ಕಾರ್ಡ್, MBBS ಸರ್ಟಿಫಿಕೇಟ್, PG ಸರ್ಟಿಫಿಕೇಟ್, ರಿಜಿಸ್ಟ್ರೇಷನ್ ವಿತ್ ಕರ್ನಾಟಕ ಸ್ಟೇಟ್ ಮೆಡಿಕಲ್ ಕೌನ್ಸಿಲ್ ದ ಸರ್ಟಿಫಿಕೇಟ್ ಮತ್ತು ಕ್ಯಾಟ್ ಸರ್ಟಿಫಿಕೇಟ್, ಎಕ್ಸ್ಪೀರಿಯೆನ್ಸ್ ಸರ್ಟಿಫಿಕೇಟ್, ರಿಲೀವಿಂಗ್ ಸರ್ಟಿಫಿಕೇಟ್ ಫ್ರಮ್ ಪ್ರಿವಿಷನ್ ಇನ್ಸ್ಟಿಟ್ಯೂಷನ್ ಅಂದರೆ ನೀವು ಕೆಲಸ ಮಾಡಿರ್ತೀರ ಕೆಲಸ ಮಾಡಿ ಬಿಟ್ಟಿರೋ ಅಂಥದ್ದು ಸರ್ಟಿಫಿಕೇಟ್ ಮತ್ತು ಆಧಾರ್ ಕಾರ್ಡ್ ಅಥವಾ ಪ್ಯಾನ್ ಕಾರ್ಡ್, 2 ಪಾಸ್ಪೋರ್ಟ್ ಸೈಜ್ ಫೋಟೋ ಮತ್ತು ಅದರ್ ರಿಲೆವೆಂಟ್ ಡಾಕ್ಯುಮೆಂಟ್ಗೆ ಕೂಡ ನೀವು ಎತ್ಕೊಂಡು ಹೋಗಬೇಕಾಗುತ್ತೆ. ಇನ್ನು ಬೇಸಿಸ್ ಆಫ್ ನಿಮ್ಮದು ಇಂಟರ್ವ್ಯೂ ಹೇಗೆ ನೀಡ್ತೀರ ಅನ್ನೋದ್ರ ಮೇಲೆ ನಿಮ್ಮನ್ನ ಆಯ್ಕೆ ಮಾಡ್ತಾರೆ ಸೆಲೆಕ್ಷನ್ ಕಮಿಟಿ ಬಂದು. ಅದೆಲ್ಲ ಆದಮೇಲೆ ನಿಮಗೆ ಆಯ್ಕೆ ಆದದ್ದು ಬಿಟ್ಟು ವೇಟಿಂಗ್ ಲಿಸ್ಟ್ ಇರೋವಂಥವ್ರನ್ನ 10 ಮಂತ್ಸಲ್ಲಿ ನಿಮಗೆ ರಿಸಲ್ಟ್ನ ನೀಡ್ತಾರೆ. ಅದು ಈ ಹುದ್ದೆ ಅಫಿಷಿಯಲ್ ವೆಬ್ಸೈಟಲ್ಲಿ www.esigovernment.in ಈ ವೆಬ್ಸೈಟಲ್ಲಿ ಹೋಗಿ ನೀವು ಫೈನಲ್ ರಿಸಲ್ಟ್ನ ನೀವು ಚೆಕ್ ಮಾಡ್ಬೋದಾಗಿರುತ್ತೆ. ಇನ್ನು ಅಪ್ಲಿಕೇಶನ್ ಫೀಸ್ ಬಂದು SC/ST ಫೀಮೇಲ್ ಕ್ಯಾಂಡಿಡೇಟ್ಗೆ ಯಾವುದೋ ಅಪ್ಲಿಕೇಶನ್ ಫೀಸ್ ಇರೋದಿಲ್ಲ. ಬೇರೆ ಮಿಕ್ಕಿರೋದೆಲ್ಲ ಕ್ಯಾಂಡಿಡೇಟ್ಗೆ 300 ರೂಪಾಯಿ ಅಪ್ಲಿಕೇಶನ್ ಫೀಸ್ನ ನೀವು ಪೇ ಮಾಡಬೇಕಾಗಿರುತ್ತೆ. ಇನ್ನು ಈ ಹುದ್ದೆಗೆ ಅಪ್ಲೈ ಮಾಡೋವಂಥವ್ರು ವಾಕ್-ಇನ್ ಇಂಟರ್ವ್ಯೂ ಮೂಲಕ ನೀವು ಹೋಗಿ ಟ್ರೈ ಮಾಡ್ಬೋದಾಗಿರುತ್ತೆ. ಇನ್ನು ಇವತ್ತಿನ ವಿಡಿಯೋ ಇದಾಗಿದ್ದು. ಹಾಗೆ ಹೋಗ್ತಿರೋ ಅಂಥವ್ರು ನೋಡಿ ಅಪ್ಲಿಕೇಶನ್ ಕೂಡ ಇದನ್ನು ಕೂಡ ನೀವು ಡೌನ್ಲೋಡ್ ಮಾಡಿಕೊಂಡು ಫಿಲ್ ಮಾಡಿಕೊಂಡು ಎತ್ಕೊಂಡು ಹೋಗ್ಬೇಕಾಗಿರುತ್ತೆ.
ಇನ್ನು ಇವತ್ತಿನ ವೀಡಿಯೋ ಇದಾಗಿದ್ದು. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಏನಾದ್ರು ಡೌಟ್ ಇದ್ದರೆ ಕಾಮೆಂಟ್ ಮಾಡಿ, ಕೆಲಸ ಹುಡುಕ್ತಿರೋಂಥ ನಿಮ್ಮ ಫ್ರೆಂಡ್ಸ್ಗೆ ಮತ್ತು ರಿಲೇಷನ್ಸ್ಗೆ ವಿಡಿಯೋನ ಶೇರ್ ಮಾಡಿ. ಹಾಗೆ ಇದೇ ಥರದ ಹೆಚ್ಚಿನ ಉದ್ಯೋಗ ಮಾಹಿತಿಗೆ ನಮ್ಮ ಚಾನಲ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕೂಡ ಕ್ಲಿಕ್ ಮಾಡಿ. ಹಾಗೆ ಈ ಹುದ್ದೆಗೆ ಯಾರು ಅಪ್ಲೈ ಮಾಡ್ತೀರೋ ಅವರೆಲ್ಲರಿಗೂ ನನ್ನ ಕಡೆಯಿಂದ ಆಲ್ ದಿ ಬೆಸ್ಟ್ ಅಂತ ಹೇಳ್ತಾ ಇಲ್ಲಿಗೆ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.